ನಮಸ್ಕಾರ ಗುರುಗಳೇ, ನಾನು ನಿಮ್ಮ SK ಸ್ವಾಗತಿಸ್ತೀನಿ ನಿಮ್ಮೆಲ್ಲರೂ ಇನ್ನೊಂದು ಹೊಸ ವೀಡಿಯೋಗೆ. ನಾನು ಇವತ್ತಿರೋದು ಪುಣೆ ಜಂಕ್ಷನಲ್ಲಿ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನಾನೊಂದು ಸೀರೀಸ್ ಮಾಡ್ತಾಯಿದ್ದೀನಿ. ನನ್ನ ಫಸ್ಟ್ ವ್ಲಾಗ್ ಬಂದಿದ್ದು ಬೆಂಗಳೂರು ಟು ಗೋವಾ ಲೈಕ್ ಮಡ್ಗಾಂವ್. ಸೆಕೆಂಡ್ ವ್ಲಾಗ್ ಬಂದಿದ್ದು ಮಾಂಡವಿ ಎಕ್ಸ್ಪ್ರೆಸ್ದು ಗೋವಾ ಟು ಮುಂಬೈ. ಥರ್ಡ್ ಬಂದು ಮುಂಬೈ ಟು ಪುಣೆ. ಇವಾಗ ತಿರ್ಗಾ ನಾವು ಪುಣೆಯಿಂದ ಹೋಗ್ತಿದ್ದೀವಿ ಗೋವಾಗೆ. ಸೊ ನಾವಿವಾಗ ಟ್ರಾವೆಲ್ ಮಾಡ್ತಿರೋದು ಪೂರ್ಣ ಎಕ್ಸ್ಪ್ರೆಸ್ಸಲ್ಲಿ. ನಾನು ಹೇಳಿದ್ದು ಪುಣೆ ಜಂಕ್ಷನ್ ಇದ್ದೀನಲ್ಲ, ಸೊ ನಮ್ಮ ಟ್ರೈನು ಡಿಪಾರ್ಟ್ ಆಗೋದು ಪುಣೆ ಜಂಕ್ಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 2 ಇಂದ. ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದೆ ಗುರು. ಲೈಕ್ ಇಷ್ಟೊಂದು ಟ್ರಾವೆಲ್ ಮಾಡೋದು ನನಗೆ ಅಭ್ಯಾಸ ಇಲ್ಲ. ಪ್ರಾಬ್ಲಮ್ ಏನಾಗ್ಬಿಡ್ತು ಗೊತ್ತಾ, ನಾವು ಬ್ರೇಕೇ ತೊಗೊಂಡಿಲ್ಲ. ಲೈಕ್ ಮಡ್ಗಾವ್ ರೀಚ್ ಆದ್ರಿ ಬೆಳಗ್ಗೆ ವಾಸ್ಕೋ, ಲೈಕ್ ಯಶವಂತಪುರಿಂದ ಮಡ್ಗಾವ್ ರೀಚ್ ಆದ್ರಿ ಬೆಳಗ್ಗೆ 6:30. ತಿರ್ಗಾ ನಮ್ಮದು 8:30 ಟ್ರೈನ್ ಇತ್ತು ಮುಂಬೈಗೆ. ಮುಂಬೈ ಒಂದು 9:30-10 ಗಂಟೆಗೆ ರೀಚ್ ಆದ್ರಿ. ಅಲ್ಲಿ ಸ್ವಲ್ಪ ರೆಸ್ಟ್ ತೊಗೊಂಡ್ರಿ. ತಿರ್ಗಾ ನಿದ್ದೆ ಅಂತೂ ತೊಗೊಂಡಿಲ್ಲ, ಯಾಕಂದರೆ ನಾವು ಮಲಗಿದ್ದು ನೈಟ್ 3 ಗಂಟೆಗೆ. ಅದಾದಮೇಲೆ ತಿರ್ಗಾ ನಾವು 5:30ಗೆ ನಾವು ಹೋಗ್ಬಿಟ್ರಿ ಮರೀನ್ ಲೈನ್ಸ್ಗೆ ಮತ್ತು ಇಂಡಿಯಾ ಗೇಟ್ ಎಲ್ಲ ನೋಡೋಕ್ಕೆ. ತಿರ್ಗಾ ಅಲ್ಲಿಂದ ಗುರು ಬರೋದೆಲ್ಲ ಹೆವಿ ಟಯರ್ಡ್ ಆಗಿಬಿಟ್ಟಿದೆ. ಇವಾಗ ಎಷ್ಟು ಕವರ್ ಮಾಡ್ಬೋದು ಅಷ್ಟು ಮಾಡಿ ನಿಮ್ಗೆ ತೋರಿಸ್ತೀನಿ. ಬಟ್ ಈ ವಿಡಿಯೋಲ್ಲಿ ಮೇನ್ ಇರೋದು ದೂದ್ಸಾಗರ್ ವಾಟರ್ ಫಾಲ್ಸು ಮತ್ತು ಆ ಘಾಟ್ ಸೆಕ್ಷನ್ನು. ಅದು ನಾನು ನಿಮಗೆ ತೋರಿಸ್ತೀನಿ, ಅದಂತೂ ಪಕ್ಕಾ ಕನ್ಫರ್ಮು. ಸೊ ಅದು ನೋಡೋಕ್ಕೆ ನೀವು ವಿಡಿಯೋನ ನೋಡ್ತಾ ಇರಬೇಕು. ಸೊ ಇದೇ ನಮ್ಮದು ಟ್ರೈನ್ ಇವತ್ತು. ಇದು ಬಂದು ICF ರ್ಯಾಕು, LHB ರ್ಯಾಕ್ ಅಲ್ಲ. ಇದು ಸ್ವಲ್ಪ ಬ್ರೌನಿಷ್ ಕಲರ್ ಇದೆ ICF ಎಲ್ಲ. ಮೊದಲು ನಮ್ಮದು ಬ್ಲೂ ಕಲರ್ ICF ರ್ಯಾಕ್ ಬರ್ತಿತ್ತಲ್ಲ, ಅದು ಮಾತ್ರ ಸಕ್ಕದಾಗಿರ್ತಿತ್ತು ಗುರು. ಅದಕ್ಕೆ ಜವಾಬಿಲ್ಲ. ಅದೆಲ್ಲ ಒಂದು ನಾಸ್ಟಾಲ್ಜಿಕ್ ಫೀಲಿಂಗು ಬ್ಲೂ ಕಲರ್ ICF ಕೋಚಸ್ ಎಲ್ಲ. ಸೊ ಇದು ನಮ್ಮ ಹಿಮಾಂಶು ಜೊತೆ ನಾವು ಟ್ರಾವೆಲ್ ಮಾಡ್ತಿದ್ದೀರಿ. ಹಿಮಾಂಶು ಆಮೇಲೆ ರುದ್ರಾಬಾಯಿ, ನಿಮಗೆಲ್ಲ ಗೊತ್ತಿರುತ್ತೆ, RCD ಇನ್ಸೈಡ್ ಇಟ್ಟು. ಇವರಿಂದಾನೇ ನಾವು ಫೇಮಸ್ ಆಗಬೇಕಂತಿದ್ದೀವಿ. ಇದೇ ನೀವು ನೋಡ್ಬೋದು ಪುಣೆ ರೈಲ್ವೆ ಸ್ಟೇಷನು. ನಾವಿರೋದು ಪ್ಲ್ಯಾಟ್ಫಾರ್ಮ್ ನಂಬರ್ 2. ಇಲ್ಲಿಂದ ನಾವು ಡಿಪಾರ್ಟ್ ಆಗ್ತೀವಿ. ಇದೇ ನಮ್ಮ ಕೋಚ್ S9. ಸೊ ನೀವು ನೋಡ್ಬೋದು ಪ್ಲ್ಯಾಟ್ಫಾರ್ಮ್ ನಂಬರ್ 3 ಇದು ಖಾಲಿ ಇದೆ. ಮುಂದೆ ಒಂದು ಲೋಕೋಮೋಟಿವ್ ಇದೆ, ಅದು ಗೊತ್ತಿಲ್ಲ ಯಾವ ಟ್ರೈನು. ಇಲ್ಲಿ ನೀವು ನೋಡ್ಬೋದು ಒಂದು ಲೋಕಲ್ ಇದೆ, ಮೆಮು ಟ್ರೈನ್ ಇದು. ಅಲ್ಲಿ ನಿಮಗೆ ಕನ್ಯಾಕುಮಾರಿ ಪುಣೆ ಎಕ್ಸ್ಪ್ರೆಸ್ ಕಾಣಿಸ್ಬೋದು. ಅದು ಡೈಲಿ ಟ್ರೈನ್, ಇಲ್ಲಿಂದ ಕನ್ಯಾಕುಮಾರಿಯಿಂದ ಹೊರಟೋದು. ಲೈಕ್ ಎವ್ರಿ ಡೇ ಟ್ರೈನ್ ಸಿಗುತ್ತೆ. ನಮ್ಮ ಟ್ರೈನ್ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ನಿಮಗೆ ಸ್ವಲ್ಪ ಮುಂದೆ ಕೊಡ್ತೀನಿ. ಲೈಕ್ ವೀಕ್ಲಿ ಎಷ್ಟು ದಿನ ಲೈಕ್ ರನ್ ಹೊಡಿಯುತ್ತೆ, ಅದೆಲ್ಲ ಇನ್ಫಾರ್ಮೇಷನ್ ಸ್ವಲ್ಪ ಮುಂದೆ ಕೊಡೋಣ. ಇದು ನೀವು ನೋಡ್ಬೋದು ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ಚೆನ್ನೈ ಸೆಂಟ್ರಲ್ ಎಕ್ಸ್ಪ್ರೆಸ್ ಬಂದಿದೆ. ಇದು ಬಂದು ಲೋಕಮಾನ್ಯ ತಿಲಕ್ ಮುಂಬೈಯಿಂದ ಚೆನ್ನೈ ಸೆಂಟ್ರಲ್ಗೆ ಹೋಗ್ತಿದೆ. ಇದು ಟ್ರೈನ್ ಫುಲ್ ಪ್ಯಾಕ್ ಇದೆ ಗುರು. ಲೈಕ್ ಮುಂಬೈಯಿಂದನೇ ಪ್ಯಾಕ್ ಬರ್ತಿದೆ. ಇಲ್ಲಂತೂ ಇನ್ನೂ ಪ್ಯಾಕ್ ಆಗುತ್ತೆ. ಜನರಲ್ ಮುಂದೆ ನೋಡಿ ಹೆವಿ ಪ್ಯಾಕ್ ಆಗುತ್ತೆ ಇಲ್ಲಿಂದ. ಇದು ಈ ನಮ್ಮ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 2 ಇಂದ ಡಾಟ್ ಆನ್ ಟೈಮ್ಗೆ 10:25ಗೆ ಡಿಪಾರ್ಚರ್ ಆಗಿಬಿಟ್ಟಿದೆ. ನೀವು ಮುಂದೆ ನೋಡ್ತಿರ್ಬೋದು, ಲೋಕೋ ಪೈಲಟ್ ಸಿಗ್ನಲ್ ಕೊಡ್ತಿದ್ರು, ಇವಾಗ ನಿಲ್ಲಿಸ್ಬಿಟ್ಟಿದ್ದಾರೆ. ಐ ಅವ್ರ ಸಿಗ್ನಲಿಂಗ್ ಕ್ರಾಸ್ ಹೊಡ್ಬಿಟ್ಟಿದ್ದಾರಲ್ಲ ಅವ್ರ ಸಿಗ್ನಲ್ಲು, ಅದಕ್ಕೋಸ್ಕರ. ಬಟ್ ಡಾಟ್ ಆನ್ ಟೈಮ್ ಗುರು ಡಿಪಾರ್ಚರು. ಇದು ಮಾತ್ರ ಹೆವಿ. LTT ಮುಂಬೈ ಚೆನ್ನೈ ಎಕ್ಸ್ಪ್ರೆಸ್ ನೀವು ನೋಡಿದ್ರಲ್ಲ, ಚೆನ್ನೈ ಸೆಂಟ್ರಲ್ ಎಕ್ಸ್ಪ್ರೆಸ್ಸು. ಅದರಲ್ಲಿ ಪುಣೆದು ವ್ಯಾಪ್ 7 ಬಂದು ಲಿಂಕ್ಡ್ ಆಗಿದೆ. ಸೊ ಇದು ನೀವು ನಮ್ಮ ICF ಕೋಚ್ದು ಸ್ಲೀಪರ್ ಕ್ಲಾಸ್ ನೋಡ್ಬೋದು. ಇದೊಂದು ಕ್ಯಾಬಿನಲ್ಲಿ 6 ಸೀಟ್ ಬರುತ್ತೆ. ಲೋವರು, ಮಿಡಿಲು, ಅಪ್ಪರು. ಈಗ ಅಪ್ಪರು, ಮಿಡಿಲು, ಲೋವರು. ಇಲ್ಲಿ ನೀವು ನೋಡ್ಬೋದು ಒಂದು ಸಾಕೆಟ್ ಇಲ್ಲಿ ಕೊಟ್ಟಿದ್ದಾರೆ, ಇನ್ನೊಂದು ಮೇಲೆ ಇದೊಂದು ಮಿರರು, ಅದೆಲ್ಲ ಸ್ವಿಚಸ್, ಲೈಟು, ಫ್ಯಾನ್ದು. ಇಲ್ಲೊಂದು ಸೈಡ್ ಲೋವರು, ಸೈಡ್ ಅಪ್ಪರು, ಅಲ್ಲೊಂದು ಸಾಕೆಟು, ಕೆಳಗಡೆ ಒಂದು ಸಾಕೆಟು, ಸ್ವಿಚಸ್ಸು. ಸೊ ಇಲ್ಲಿ 6 ಸೀಟ್ಗೆ ಬರೀ 2 ಸಾಕೆಟ್ಗಳು. ಅದು ಚಾರ್ಜ್ ಆಗುತ್ತೋ ಇಲ್ಲ ಗೊತ್ತಿಲ್ಲ ನನಗೆ. ಇವಾಗ ಮಾತಾಡೋಕೆ ಹೋದರೆ ನಮ್ಮ ಪುಣೆ ಟು ಎರ್ನಾಕುಲಂ ಪೂರ್ಣ ಎಕ್ಸ್ಪ್ರೆಸ್ ಇದೆಯಲ್ಲ, ಇದು ಬಂದು ವಾರದಲ್ಲಿ ಬರೀ ಒಂದೇ ದಿನ ಓಡೋದು. ಅದು ವಯಾ ಮಿರಾಜ್ ಮತ್ತು ನಮ್ಮ ಬೆಲ್ಗಾಮು ಮತ್ತು ಗೋವಾ ಆ ರೂಟಲ್ಲಿ. ಯಾವ ದಿನ ಅಂದರೆ ಬರೀ ಸ್ಯಾಟರ್ಡೇ ಮಾತ್ರ ಓಡೋದು. ಇದು ಸ್ಯಾಟರ್ಡೇ ನಿಮ್ಮದು 10:25ಇಂದ ಪುಣೆಯಿಂದ ಹೊರಟದೆ. 3ನೇ ದಿನ ಮಧ್ಯರಾತ್ರಿ ಹೋಗ್ಬಿಟ್ಟು ಎರ್ನಾಕುಲಂಗೆ ಸೇರೋದು. ಬಟ್ ನಿಮ್ಗೆ ಏನಾದರೂ ದೂದ್ಸಾಗರ್ ವ್ಯೂ ಎಂಜಾಯ್ ಮಾಡಬೇಕಂದ್ರೆ ಪುಣೆಯಿಂದ ಈ ಟ್ರೈನ್ ಇಟ್ಕೊಳ್ಳಿ. ಮಾರ್ನಿಂಗ್ ಟೈಮಲ್ಲೇ ನಿಮಗೆ ಲೈಕ್ ಮಾರ್ನಿಂಗ್ ಅಲ್ಲ, ಅಪ್ರಾಕ್ಸಿಮೇಟ್ಲಿ 10-11ಗೆ ನಿಮಗೆ ದೂದ್ಸಾಗರ್ ಹತ್ರ ತೊಗೊಂಡೋಗುತ್ತೆ. ನೀವು ಆರಾಮಾಗಿ ಮಳೆಗಾಲಲ್ಲಿ ಎಂಜಾಯ್ ಮಾಡ್ಬೋದು. ಸೊ ಇವಾಗ ನಾನು ನಮ್ಮ ಸೀಟಲ್ಲಿ ಬಂದುಬಿಟ್ಟಿದ್ದೀನಿ. ನಮ್ಮದು ಬಂದು 2 ಬಂದು ಅಪ್ಪರು ಮತ್ತು 1 ಬಂದು ಮಿಡಿಲು. ಬಟ್ ಏನಾಗಿದೆ ಅಂದರೆ ಸೀಟ್ಸ್ ಎಲ್ಲ ಖಾಲಿ ಇದೆ. ಸೊ ಅದಕ್ಕೆ ನಾವು ಒಬ್ಬರು ಬಂದು ಸೈಡ್ ಲೋರಲ್ಲಿ ಮಲ್ಕೊತಿದ್ದೇನೆ, ಇನ್ನಿಬ್ಬರು ಬಂದು ನಾವು ಅಪ್ಪರಲ್ಲಿ ಮಲ್ಕೊತಿದ್ದೀವಿ. ಇವಾಗ ನೈಟಲ್ಲಿ ಅಷ್ಟೊಂದು ಏನೂ ತೋರ್ಸೋಕ್ಕಿಲ್ಲ ಆ್ಯಕ್ಚುಲಿ.
ನೆಕ್ಸ್ಟ್ ನಮ್ಮ ಸ್ಟಾಪ್ ಬಂದು ಡೈರೆಕ್ಟ್ ಸತಾರ. ಸೊ ಸತಾರಾಗೆ ಲೈಕ್ 12:57 ಅರೌಂಡು ಟ್ರೈನ್ ತಲುಪತ್ತೆ. ಅಪ್ರಾಕ್ಸಿಮೇಟ್ಲಿ 1 o'clock ನೀವು ಅಂದ್ಕೊಂಬಿಡಿ. ನಾನೇನಾದರೂ ಎದ್ದಿದ್ರೆ ಕವರ್ ಮಾಡ್ತೀನಿ, ಇಲ್ಲಾಂದರೆ ಯಾವುದಾದ್ರೂ ಬೇರೆ ಸ್ಟೇಷನಲ್ಲಿ ಎದ್ದಿದ್ರೆ ಅದು ಕವರ್ ಮಾಡ್ತೀನಿ. ಇಲ್ಲ ಡೈರೆಕ್ಟ್ ನಿಮ್ಗೆ ಎಲ್ಲಿ ಸಿಗ್ತೀನಿ ಅಂದರೆ ನಾನು ಎಲ್ಲಿ ಎತ್ತೀನಿ ಅಲ್ಲಿ ನಿಮಗೆ ಸಿಗ್ತೀನಿ. ನೋಡೋಣ, ಮ್ಯಾಕ್ಸಿಮಮ್ ಬೆಳಗಾವೇ ನಾವು ಎದರೋದು, ಬಟ್ ಲೆಟ್ಸ್ ಸಿ. ಈ ನಮ್ಮ ಪೂರ್ಣ ಎಕ್ಸ್ಪ್ರೆಸ್ ಇವಾಗ ಅರೈವ್ ಆಗಿದೆ ಬೆಳಗಾಂ ಸ್ಟೇಷನ್ಗೆ. ಸ್ಟೇಷನ್ ಕೋಡ್ ಬಂದು BGM. ಇಲ್ಲಿ ಬರೋ ಟೈಮ್ ಇದ್ದಿದ್ದು 6 ಗಂಟೆಗೆ, ಬಟ್ ಬಂದಿದ್ದು ಅರೌಂಡ್ 6:15ಗೆ. ಅಪ್ರಾಕ್ಸಿಮೇಟ್ಲಿ 15 ಮಿನಿಟ್ಸ್ ಡಿಲೇ. ಗುರು ನಾವು ಬಿಟ್ಟಿದ್ದು 10:25ಗೆ ಪುಣೆಯಿಂದ. ಇಲ್ಲಿ ಬಂದಿದ್ದು ನಾನು ಹೇಳ್ದಲ್ಲ 6:15. ಆಲ್ಮೋಸ್ಟ್ 8 ಅವರ್ ಗುರು. ಕಿಲೋಮೀಟ್ರ್ ಹೇಳಕ್ಕೆ ಹೋದರೆ 417 ಕಿಲೋಮೀಟ್ರ್ ಅಪ್ರಾಕ್ಸಿಮೇಟ್ಲಿ ಇರೋದು. ತುಂಬ ಟೈಮ್ ತೊಗೊತಿದೆ ಇಲ್ಲಿ ಬರೋಕ್ಕಿದ್ದು. ಇವಾಗ ಇಲ್ಲಿಂದ ಮುಂದೆ ನಾನು ಏನು ಮಾತಾಡೋಲ್ಲ, ನಿಮ್ಗೆ ಡೈರೆಕ್ಟ್ ಘಾಟ್ ಸೆಕ್ಷನ್ ಸೀನ್ಸ್ ಎಲ್ಲ ತೋರಿಸ್ತೀನಿ. ಅದಾದಮೇಲೆ ವಾಟರ್ಫಾಲ್ ಸೀನ್ಸ್ ಎಲ್ಲ ತೋರಿಸ್ತೀನಿ. ನೀವು ನೋಡೋಕೆ ಹೋದರೆ ಇದೇ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಬೆಳಗಾಂದು. ನಮ್ಮ ಟ್ರೈನ್ ಬಂದು ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ತಲುಪಿದೆ. ಬಂತು ದೂದ್ ಸಾಗರ್. ಓ